ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಪಿಕ್ಕರ್ ಮತ್ತೆ ಪ್ಯಾಕರ್ ಜಾಬ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಏನಾದ್ರು ಒಂದು ಐಟಮ್ಸ್ ಅಥವಾ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅಂತ ಇಟ್ಕೊಳ್ಳಿ. ಸೊ ಅದನ್ನ ಪಿಕಿಂಗ್ ಮಾಡೋದು ಮತ್ತೆ ಪ್ಯಾಕಿಂಗ್ ಮಾಡೋದು, ಐಟಮ್‌ನ ಕ್ಲೀನ್ ಆಗಿ ಮತ್ತೆ ಸ್ಕ್ಯಾನ್ ಮಾಡೋದು, ಬಾರ್‌ಕೋಡ್ ಅಂತ ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿ ನೀವು ನೆಕ್ಸ್ಟ್ ಪ್ರೋಸೆಸ್‌ಗೆ ಪುಶ್ ಮಾಡೋದು. ಸೊ ಈ ತರ ಜಾಬ್ಸ್‌ಗಳಿರುತ್ತೆ. ಸೊ ಇಲ್ಲಿ ನಾನು 6 ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ 6ರಲ್ಲಿ ಯಾವ್ದಾದ್ರು ಒಂದಕ್ಕಾದ್ರೂ ನಿಮ್ಗೆ ಸಿಗ್ಬೋದು. 6ಕ್ಕೂ ಅಪ್ಲೈ ಮಾಡಿ. ಒಂದಕ್ಕೆ ಅಪ್ಲೈ ಮಾಡಕ್ ಹೋಗ್ಬೇಡಿ. 6ಗೂ ಯಾವ್ದಾದ್ರು ಅಪ್ಲೈ ಮಾಡಿದ್ರೆ ಒಂದಾದ್ರೂ ನಿಮ್ಗೆ ಸಿಗ್ಬೋದು. ಮತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ನೀವು ಲೇಟ್ ಆಗಿ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಇದು ಜಾಬ್ ಎಕ್ಸ್ಪೈರ್ ಆಗ್ಬೋದು. ಅವ್ರಿಗೆ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡಿ ಆ ಜಾಬ್ ನ ರಿಮೂವ್ ಕೂಡ ಮಾಡಬಹುದು. ಆಮೇಲೆ ನೀವು ಅಪ್ಲೈ ಮಾಡಕ್ ಹೋದ್ರೆ ನಿಮ್ಗೆ ಸಿಗೋದಿಲ್ಲ ಲಿಂಕ್. ಸೊ ಎರರ್ ಅಂತ ಬರ್ಬೋದು, ಇಲ್ಲ ಸಮಥಿಂಗ್ ಏನಾದ್ರೂ ಒಂದು ಬರ್ಬೋದು. ಸೊ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಗೆ ವಿಡಿಯೋಸ್ ಬೇಗ ಸಿಗುತ್ತೆ, ನೀವು ಬೇಗ ಕೂಡ ಅಪ್ಲೈ ಮಾಡಬಹುದು. ಅಂಡ್ ಒನ್ ಮೋರ್ 6 ಕೂಡ ಅಪ್ಲೈ ಮಾಡಿ. ಹೇಳ್ದಂಗೆ 6ರಲ್ಲಿ ಯಾವ್ದಾದ್ರು ಒಂದು ಸಿಗುತ್ತೆ. ಮತ್ತೆ ಅಲ್ಲಿ ಅಪ್ಲೈ ಮಾಡೋದು ಇಲ್ಲ, ಕಾಲ್ HR ಅಂತ ಇರುತ್ತೆ. ಸೊ ಕಾಲ್ ಮಾಡಿ. ಯಾವ್ದೇ ಕಾರಣಕ್ಕೂ ಅಮೌಂಟ್ ಕೊಡಬೇಡಿ. ಓಕೆ, ಅಮೌಂಟ್ ಯಾವ್ದೇ ಕಾರಣಕ್ಕೂ ಯಾರು ಕೂಡ ಅಮೌಂಟ್ ಕೇಳೋದಿಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ₹1 ಕೊಡಕ್ ಹೋಗ್ಬೇಡಿ. ಆ ಫೀ, ರಿಜಿಸ್ಟ್ರೇಷನ್ ಫೀ, ಅದು ಇದು ಅಂತ ಸುಮ್ನೆ ಏನೇನೋ ಕೇಳ್ತಾರೆ. ನಿಮ್ನ ಬಕ್ರ ಮಾಡ್ತಾರಷ್ಟೇ. ಅವ್ರು ಬಕ್ರ ಮಾಡಕ್ಕೆ ನೀವು ಬಕ್ರಗಳ ಆಗ್ಬೇಡಿ. ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಇಲ್ಲಿ ಫಸ್ಟ್ ಒಂದು ನೋಡೋದಾದ್ರೆ ಪಿಕ್ಕರ್ ಇದು ಪ್ಯಾಕರ್ ಬಂದು ಇಲ್ಲಿ ಬಂದು 17,000ದಿಂದ 20,000 ಕೊಡ್ತೀವಿ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ. ಮತ್ತೆ ಇದು ಬಂದು ರಾಜಾಜಿನಗರ, ಬೆಂಗಳೂರು ಹತ್ರ, ರಾಜಾಜಿನಗರ ಹತ್ರ ಬರುತ್ತೆ ಇದು. ಇಲ್ಲಿ ಫ್ರೆಶರ್ ಕೇಳ್ತಿದ್ದಾರೆ. ಮತ್ತೆ ಇವ್ರು ಏನ್ ಕೇಳ್ತಿದ್ದಾರೆ ಅಂದ್ರೆ ಸ್ಪೀಕ್ ತೋಡಾ ಇಂಗ್ಲಿಷ್. ತೋಡಾ ಇಂಗ್ಲಿಷ್ ಅಂದ್ರೆ ಸ್ವಲ್ಪ ಇಂಗ್ಲಿಷ್ ಮಾತಾಡಕ್ ಬರಬೇಕು ನಿಮಗೆ. ಮ್ಯಾನೇಜಬಲ್ ಇಂಗ್ಲಿಷ್ ಅಷ್ಟೇ ಇದು. ಏನ್ ಫ್ಲೂಯೆಂಟ್ ಆಗಿ ಏನ್ ಬರಂಗಿಲ್ಲ. ಮಾಮೂಲಿ ಈಗ ನೀವು ವಾಟ್ಸಾಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹೆಂಗ್ ಮೆಸೇಜ್ ಮಾಡೋಷ್ಟು ಇಂಗ್ಲಿಷ್ ಬರುತ್ತೋ ಅಷ್ಟಿದ್ರೆ ಸಾಕು. ಅದೇ ಮ್ಯಾನೇಜಬಲ್ ಇಂಗ್ಲಿಷ್ ಅಷ್ಟೇ. ಜಸ್ಟ್ ಓದಕ್ ಬರೆಯಬೇಕು, ಮತ್ತೆ ಅವ್ರ ಅಡ್ರೆಸ್ ಓದಕ್ ಬರೆಯಕ್ಕೆ, ಮತ್ತೆ ಅವ್ರ ಹೆಸರು, ಫೋನ್ ನಂಬರ್ ಅದೆಲ್ಲ ಇಂಗ್ಲಿಷ್ ಅಷ್ಟಿದ್ರೆ ಸಾಕು. ತೋಡ ಇಂಗ್ಲಿಷ್. ನೀವೇನೋ ಒಂದು 10th 10ನೇ ಒಂದು 9ನೇ ಕ್ಲಾಸ್ ಅಂತ ಓದಿದ್ದೀರಾ ಅಂದ್ರೆ ಸಾಕು, ಬೇಜಾನಾಯ್ತು ಅದ ಇಂಗ್ಲಿಷ್. ಮತ್ತೆ ಇದು ಕಂಪ್ನಿ ಬಂದು ನ್ಯೂ ಚೆಕ್ಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಇಲ್ಲಿ ಇವ್ರು ಎಜುಕೇಶನ್ ಏನು ಕಳೀತಾರೆ ಅಂದ್ರೆ ನೋಡ್ಬೋದು ಇಲ್ಲಿ. ಇವರು 10th ಪಾಸ್ ಆಗಿದ್ರೆ ಸಾಕು ಅಂತ ಕೇಳಿದ್ದಾರೆ. ಮತ್ತೆ ಇದು ಪೋಸ್ಟ್ ಬಂದು 27 ಹಾಕಿರೋ ನವಂಬರು. 10th ಪಾಸ್ ಇದ್ರೆ ಸಾಕು, ನಿಮ್ಗೇನು ಜಾಸ್ತಿ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ. ಮತ್ತೆ ಇದು ಜಾಬ್ ಟೈಮಿಂಗ್ಸ್ ಇಲ್ಲಿ ನೋಡ್ಬೋದು. ಜಾಬ್ ಟೈಮಿಂಗ್ಸ್ ಬಂದು ಇದು ರೊಟೇಷನಲ್ ಶಿಫ್ಟ್ ಕಂಪ್ಲೀಟ್ಲಿ. ಸೊ ಇಲ್ಲಿ ರೊಟೇಷನಲ್ ಅಂದರೆ ನಿಮಗೆ 9 to 5 ಜಾಬ್ ಅಲ್ಲ ಇದು. ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ, ಮತ್ತೆ ರಾತ್ರಿ 6 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ, ಮತ್ತೆ ತಿರ್ಗಾ ಬೆಳಗಿನ ಜಾವ 3 ಗಂಟೆಯಿಂದ 9 ಗಂಟೆ, ಆ ಥರ ರೊಟೇಷನಲ್ ಆಗ್ತಾ ಹೋಗುತ್ತೆ. ಒಂದು ವಾರ ಫುಲ್ಲು ನಿಮಗೆ ಡೇ ಶಿಫ್ಟ್ ಇರುತ್ತೆ. ನೆಕ್ಸ್ಟ್ ವಾರ ಬಂದು ನೈಟ್ ಶಿಫ್ಟ್, ಆ ಥರ ರೊಟೇಷನಲು. ಇಲ್ಲಾಂದರೆ ಒಂದಿನ ಡೇ, ಒಂದಿನ ಏನು ನೈಟ್ ಶಿಫ್ಟ್, ಆ ಥರ ಇರುತ್ತೆ. ಮತ್ತು ನೀವೇನೋ ಇದು ಅಟೆಂಡ್ ಮಾಡಬೇಕಂದ್ರೆ ಇಂಟರ್ವ್ಯೂ ಟೈಮಿಂಗ್ಸ್ ಬಂದು ಇಲ್ಲಿ ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆಗಂತ ಇರುತ್ತೆ. ಮಂಡೇ ಟು ಸಾಟರ್ಡೆ, ಅಂದರೆ ಸೋಮವಾರದಿಂದ ಶನಿವಾರಕ್ಕಂತ ಇರುತ್ತೆ. ನೀವು ಸೋಮವಾರದಿಂದ ಶನಿವಾರ ಒಳಗೆ ಯಾವತ್ತಾದ್ರೂ ಹೋಗಿ ಅಟೆಂಡ್ ಮಾಡ್ಬೋದು ಇಂಟರ್ವ್ಯೂ. ಇದು ಬಂದು ರಾಜಾಜಿನಗರ ಇರುತ್ತೆ. ನಿಮಗೆ ಕಂಪ್ಲೀಟ್ ಅಡ್ರೆಸ್ ಬೇಕಂದ್ರೆ ಇಲ್ಲಿ ಕೆಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದಕ್ಕೆ ಅಪ್ಲೈ ಮಾಡಿ. ಇಲ್ಲಾಂದರೆ ಅದು ಲಿಂಕ್ ಓಪನ್ ಮಾಡಿದ ತಕ್ಷಣ ಕಾಲ್ HR ಅಂತ ಇರುತ್ತೆ ನೋಡಿ. ಸೊ ಅದು ನೀವು ಕ್ಲಿಕ್ ಮಾಡ್ತು ಅಂದ್ರೆ HR ಡೈರೆಕ್ಟ್ ಕಾಲ್ ಮಾಡ್ಬೋದು ಕಂಪ್ಲೀಟ್ ಅಡ್ರೆಸ್ಗೆ. ಮತ್ತು ಇಂಟರ್ವ್ಯೂ ಟೈಮಿಂಗ್ಸ್ ಇಲ್ಲಿ ನೋಡ್ದಂಗೆ 11ರಿಂದ 4 ಗಂಟೆ, ಇದು ಮಧ್ಯದಲ್ಲಿ ಹೋಗಿ. ಇಲ್ಲಿ ಜಾಬ್ ಅಡ್ರೆಸ್ ಬಂದು ಇವರು ಲೊಕೇಶನ್ ಕಂಪ್ಲೀಟ್ಲಿ ಒಂದು ಲೊಕೇಶನ್ಗಿಲ್ಲ ನಿಮಗೆ. ಅಂದರೆ ಇಲ್ಲಿ ಇಂಟರ್ವ್ಯೂಗೆ ಹೋಗ್ಬೇಕಾಗಿರೋ ರಾಜಾಜಿನಗರ ಹತ್ರ ಇರುತ್ತೆ. ಮತ್ತು ಜಾಬ್ ಅಡ್ರೆಸ್ ನೀವು ಇದು ಆಲ್ ಓವರ್ ಬೆಂಗಳೂರು ಇರುತ್ತೆ. ಇಲ್ಲಿ ನಿಮ್ಮ ಮನೆ ಹತ್ರ, ಇವಾಗ ನಿಮ್ಮ ಮನೆ ಕಾಡುಗೋಡಿನೋ ಇಲ್ಲ ಕೆಂಗೇರಿನೋ ಇಲ್ಲ ಬಿಡದಿ ಹತ್ರ ಅಲ್ಲೆಲ್ಲ ಇತ್ತು ಅಂದರೆ, ಅಲ್ಲಿ ನಿಮಗೆ ವೇಕೆನ್ಸಿ ಇತ್ತು ಅಂದರೆ ನಿಮ್ಗೆ ಹಾಕ್ಕೊಡ್ತಾರೆ. ಇಲ್ಲಿ ಡಿಸ್ಕ್ರಿಪ್ಷನ್ ನೋಡೋದಾದರೆ ನೋಡ್ಬೋದು. ಸ್ಯಾಲ್ರಿ ರೇಂಜ್ ಇಲ್ಲಿ ಅವ್ರು ಏನಕ್ಕೆ ಹೇಳಿದ್ದಾರೆ ಅಂದರೆ 17,000ದಿಂದ 20,000 ಅಂತ ಹೇಳಿದ್ದಾರೆ. ಬೇಸ್ಡ್ ಆನ್ ಸ್ಕಿಲ್ಸ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಂಟರ್ವ್ಯೂ ಪರ್ಫಾರ್ಮೆನ್ಸ್. ಅಂದರೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಸ್ಕಿಲ್ಸ್ ಅಂದರೆ ಫಾಸ್ಟಾಗಿ ಪ್ಯಾಕಿಂಗ್ ಮಾಡೋಕ್ಕೆ ಬರುತ್ತೆ, ಮತ್ತು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ಜಾಸ್ತಿ ಕೊಡ್ತಾರೆ. ನಿಮ್ಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಒಂದು 17,000 ಕೊಡ್ತಾರೆ. ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಒಂದು 20,000 ಕೊಡ್ತಾರೆ. ಮತ್ತು ಇಂಟರ್ವ್ಯೂ ಪರ್ಫಾರ್ಮೆನ್ಸ್, ನೀವು ಇಂಟರ್ವ್ಯೂ ಎಷ್ಟು ಚೆನ್ನಾಗಿ ಅಟೆಂಡ್ ಮಾಡ್ತೀರಾ. ಏನು ಇಂಟರ್ವ್ಯೂ ಅಂದರೆ ಫುಲ್ ಏನು ಪ್ರಿಪೇರ್ ಆಗೋಷ್ಟು ಬೇಡ. ನಾರ್ಮಲ್ ಆಗಿ ಇಂಟರ್ವ್ಯೂ ನಿಮ್ಮ ರೆಸ್ಯೂಮ್ ತೊಗೊಂಡು, ಏನಕ್ಕಂದರೆ ಇಲ್ಲಿ ಕೇಳಿರೋರು 10th ಪಾಸ್ ಅಷ್ಟೇ. ಸೊ 10th ಪಾಸ್ ಅಷ್ಟಿಗೆ ಇಂಟರ್ವ್ಯೂ ಪ್ರಿಪೇರ್ ಆದರೆ ಸಾಕು. ನೀವು ಏನು ಹೈ ಲೆವೆಲ್ ಈ IT ಕಂಪ್ನಿಯಲ್ಲಿ ಕೇಳ್ತಾರಲ್ಲ ಇಂಟರ್ವ್ಯೂ, ಆ ಥರ ಏನು ಇರೋದಿಲ್ಲ. ಮತ್ತು ಎಜುಕೇಷನ್ ರಿಕ್ವೈರ್ಮೆಂಟ್ ಆಗಲೇ ಹೇಳ್ದಂಗೆ 10th ಪಾಸ್ ಅಷ್ಟೇ ಇಲ್ಲಿ ಕೇಳಿರೋದು. ಮತ್ತು ವರ್ಕ್ ಅರೇಂಜ್ಮೆಂಟ್ ಬಂದು ಇದು ವರ್ಕ್ ಫ್ರಮ್ ಆಫೀಸು, ವರ್ಕ್ ಫ್ರಮ್ ಹೋಮ್ ಆ ಥರ ಇಲ್ಲ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತೆ. ಇಲ್ಲಿ ಜೆಂಡರ್ ಅವರು ಕೇಳಿರೋದು ಬೋತ್ ಫೀಮೇಲ್ ಅಂಡ್ ಮೇಲ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಏನು ಒಬ್ಬರು ಮೇಲ್ ಅಂತ ಇಲ್ಲ. ನೀವು ಫೀಮೇಲು, ಹೆಂಗಸರು, ಹುಡುಗಿರಾದರೂ ಕೂಡ ಅಪ್ಲೈ ಮಾಡ್ಬೋದು. ನೀವು ಹುಡುಗರು ಆದರೂ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಕೇಳಿರೋ ಏನು ಅಂಥ ಸ್ಕಿಲ್ಸ್ ಏನು ಬೇಕಾಗಿಲ್ಲ ನಿಮ್ಮ ಹತ್ರ. ಎಕ್ಸ್ಪೀರಿಯನ್ಸು ಅವ್ರು ಕೇಳಿರೋ ಫ್ರೆಶರು. ಬಟ್ ಏನಾಯ್ತು ಎಕ್ಸ್ಪೀರಿಯನ್ಸ್ ಒಂದು 6 ತಿಂಗಳು 1 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಒಂದು 2,000 1,000 ಎಕ್ಸ್ಟ್ರಾ ಮಾಡ್ಕೊಡ್ತಾರೆ ಅಷ್ಟೇ. ವರ್ಕ್ ಲೊಕೇಶನ್ ರಾಜಾಜಿನಗರ. ಇದು ವರ್ಕಿಂಗ್ ಅವರ್ಸ್ ರೊಟೇಷನಲ್ಲೂ ಕೊಟ್ಟಿದ್ದಾರೆ. ಅಡಿಷ್ನಲ್ ಇನ್ಫಾರ್ಮೇಷನ್ಗೆ ಮತ್ತು ಇಲ್ಲಿ ಪಿಕ್ಕರ್ ಪ್ಯಾಕರು ಇದು ಅವ್ರು ಕೇಳಿರೋದು. ಸ್ಪೀಕ್ ತೋಡಾ ಇಂಗ್ಲೀಷ್ ಇರಬೇಕು, ಮತ್ತು ಫ್ರೆಶರ್ಗಳು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ಬೋದು. ಸೊ ಆನ್ಸರ್ ಹೌ ಮಚ್ ಸ್ಯಾಲ್ರಿ ಐ ಕ್ಯಾನ್ ಎಕ್ಸೆಪ್ಟ್ ಫಾರ್ ದಿಸ್ ರೋಲ್ ಅಂತ ಕೊಟ್ಟಿದ್ದಾರೆ. ನ್ಯೂಸ್ ಚೆಕ್ ಪ್ರೊವೈಡ್ ಎ ಸ್ಯಾಲ್ರಿ ಇನ್ ದ ರೇಂಜ್ ಆಫ್ 17,000ದಿಂದ 20,000 ರೇಂಜಲ್ಲಿ ಕೊಡ್ತಾರೆ. ಮತ್ತು ಎಕ್ಸಾಕ್ಟ್ ಸ್ಯಾಲ್ರಿ ಅಂದರೆ ನಿಮ್ಗೆ 17,000, 18, 19,000, 20,000 ಅಂತ ಹೇಳೋದು ಅದು ನೀವು ಇಂಟರ್ವ್ಯೂ ಪರ್ಫಾರ್ಮೆನ್ಸು, ಸ್ಕಿಲ್ಸು ಎಲ್ಲ ನೋಡಿದ್ಮೇಲೆ ಕೊಡ್ತಾರೆ. ಏನು ಇಲ್ಲ ಅಂದರೆ ನಿಮ್ಗೆ ಒಂದು 17 ಆದರೂ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಏನು ನೋಡೋದಿಲ್ಲ. ಮತ್ತು ನೆಕ್ಸ್ಟ್ ನೋಡೋ ಜಾಬ್ ನೋಡೋದಾದರೆ
ಎರಡನೇದು ಇದು. ಸೊ ಎರಡನೇದು ಇದು ನೋಡೋದಾದ್ರೆ ಪಿಕ್ಕರ್ ಆ್ಯಂಡ್ ಪ್ಯಾಕರ್ ಇದು ಕೂಡ ಇದು 15,000ದಿಂದ 20,000 ಅಂತ ಇಲ್ಲಿ ಹಾಕಿದ್ದಾರೆ. ಸೊ ಇದು ಬಂದು ಮಲ್ಲೇಶ್ವರಂ ಹತ್ರ ಬರುತ್ತೆ. ಇದು ಬಂದು ಮಲ್ಲೇಶ್ವರಂ ಎಲ್ಲಿ ಅಂತ ಹೇಳಿದ್ರೆ ಮೆಜೆಸ್ಟಿಕ್ಕಿಂದ ಸ್ವಲ್ಪ ಮುಂದೆ ಹೋಗಬೇಕಾಗುತ್ತೆ. ಮಲ್ಲೇಶ್ವರಂ ಇದು ಬೆಂಗಳೂರು. ಮತ್ತು ಇದು ಈ ಕಂಪ್ನಿ ಹೆಸರು ಹಾಕಿದ್ದಾರೆ ನೋಡಿ. ಮತ್ತು ಇದು ಫ್ರೆಶರ್ ಕೇಳಿದ್ದಾರೆ, ಇವರು ಅಷ್ಟೇ ಸ್ಪೀಕ್ ತೋಡ ಇಂಗ್ಲೀಷ್ ಅಂತ ಕೇಳಿದ್ದಾರೆ. ಇವಾಗ ಕರ್ನಾಟಕದವರಿಗೆ ಹಿಂದಿ ಅಷ್ಟು ಬರೋದಿಲ್ಲ, ಅವ್ರು ಹೆಂಗೆ ತೋಡ ಹಿಂದಿ ಅಂತ ಹೇಳ್ತಾರೋ ಇಲ್ಲಿ ಅದೇ ಥರ ಸ್ಪೀಕ್ ತೋಡ ಇಂಗ್ಲೀಷ್ ಅಂತ ಹಾಕಿದ್ದಾರೆ. ಮತ್ತು ಅದೇ ತೋಡ ಇಂಗ್ಲೀಷ್ ಅಂದರೆ ಮಾಮೂಲಿ ಮ್ಯಾನೇಜರ್ ಈಗ ವಾಟ್ಸಪ್ಪು ಅಥವಾ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿರಲ್ಲ, ಅಷ್ಟು ಇಂಗ್ಲೀಷ್ ಇದ್ದರೆ ಸಾಕು ಓದೋಕ್ಕೆ ಬರೆಯೋಕ್ಕೆ. ಬಂದು 10th ಪಾಸ್ ಮಾಡಿರ್ತೀರಾ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಇಂಗ್ಲೀಷ್ ಬರುತ್ತೆ. ಏನು 10th ಪಾಸ್ 35 ಮಾರ್ಕ್ಸ್ ಇಂಗ್ಲೀಷಲ್ಲಿ ಅಷ್ಟು ಈಸಿಯಾಗಿ ಬರಲ್ಲ. ಸೊ ಅದು ಪಾಸ್ ಆಗಿದ್ದೀರಾ ಅಂದ್ರೆ ಆ ರೇಂಜಿಗೆ ಇಂಗ್ಲೀಷ್ ಸಾಕು. ಮತ್ತು ಇವ್ರು ಕೇಳಿದ್ರೆ ಫೀಮೇಲ್ ಇಲ್ಲ, ಬರೀ ಮೇಲಕ್ಕೆ ಮಾತ್ರ ಇಲ್ಲಿ ಮೇಲ್ ಓನ್ಲಿ. ಮತ್ತು ಇಲ್ಲಿ ಜಾಬ್ ಟೈಮಿಂಗ್ಸ್ ಬಂದು ಇದು ಬೆಳಗ್ಗೆ 9:30 ರಾತ್ರಿ ಸಾಯಂಕಾಲ 6:00 ಅಂತ ಇರುತ್ತೆ. ಮಂಡೇ ಟು ಸಾಟರ್ಡೆ ಇದು ಕೆಲಸ ಬಂತು. ಭಾನುವಾರ ನಿಮ್ಗೆ ರಜಾ ಇರುತ್ತೆ. ಮತ್ತು ಇಂಟರ್ವ್ಯೂ ನೀವು ಅಟೆಂಡ್ ಮಾಡಬೇಕಂದ್ರೆ 11 ಗಂಟೆಯಿಂದ 4 ಗಂಟೆಗೆ ಅಂತ ಹೋಗಿ, ಸೇಮ್ ಮಂಡೇ ಟು ಸಾಟರ್ಡೆ, ಸಂಡೇ ರಜೆ ಇರುತ್ತೆ. ನಿಮ್ಗೆ ಕೆಲಸಕ್ಕಾದ್ರೂ ಜಾಬ್ ಟೈಮಿಂಗ್ ಆದರೂ ಸರಿ, ಇಂಟರ್ವ್ಯೂಗಾದ್ರೂ ಸರಿ. ಮತ್ತು ಜಾಬ್ ಅಡ್ರೆಸ್ ಬಂದು ನೀವು ಕಾಲ್ ಮಾಡಿದ್ರೆ ಇಲ್ಲಿ HR ಕಾಲ್ ಮಾಡಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ ಕೇಸ್ ಎಕ್ಸ್ಪೈರ್ ಆಗೋಗಿತ್ತು ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ನೀವೇನೋ ವಿಡಿಯೋ ಲೇಟಾಗಿ ನೋಡಿದ್ರಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಜಾಬ್ ಅಡ್ರೆಸ್ನ ಅವರು HR ಶೇರ್ ಮಾಡ್ತೀವಿ, ಅವರು ನಿಮ್ಮ ವಾಟ್ಸಪ್ಗೂ ಎಲ್ಲಾದರೂ ಶೇರ್ ಮಾಡ್ತಾರೆ ನೀವು ಕಾಲ್ ಮಾಡಿದ್ರೆ. ಮತ್ತು ಡಿಸ್ಕ್ರಿಪ್ಷನ್ ನೋಡೋದಾದರೆ ಫುಲ್ಲು ಸ್ಯಾಲ್ರಿ ರೇಂಜ್ ಇಲ್ಲಿ ಕೊಟ್ಟಿದ್ದು ನೋಡಿ, 15,000ದಿಂದ 20,000. ಅದೇ ನಿಮ್ಮ ಬೇಸ್ಡ್ ಸ್ಕಿಲ್ಸು, ನಿಮ್ಗೆ ಏನೋ ಒಂದು 6 ತಿಂಗಳು 1 ತಿಂಗಳು ಎಕ್ಸ್ಪೀರಿಯನ್ಸ್ ಇತ್ತು, ಇಂಟರ್ವ್ಯೂ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾರೆ. ಎಜುಕೇಷನ್ ರಿಕ್ವೈರ್ಮೆಂಟು 10ನೇ ಕ್ಲಾಸ್ ಪಾಸ್ ಆಗಿರಬೇಕು, ಮೇಲ್ ಮಾತ್ರ, ಅಂದರೆ ಗಂಡಸರಿಗೆ ಮಾತ್ರ, ಹೆಂಗಸರಿಗಿಲ್ಲ, ಇದು ಗಂಡಸರು ಮಾತ್ರ. ಸೊ ವರ್ಕ್ ಅರೇಂಜ್ಮೆಂಟ್ ಬಂದು ವರ್ಕ್ ಫ್ರಮ್ ಆಫೀಸ್, ಇದು ವರ್ಕ್ ಫ್ರಮ್ ಹೋಮ್ ಏನೂ ಇಲ್ಲ, ಮನೇಲಿ ಕೂತ್ಕೊಂಡು ಮಾಡೋ ಕೆಲಸ, ಇದು ಆಫೀಸ್ಗೆ ಹೋಗಿ ಕೆಲಸ ಮಾಡೋಂಥದ್ದು ಮೇಲು. ಮತ್ತು ಸ್ಕಿಲ್ಸ್ ಏನಂತ ಸ್ಕಿಲ್ಸ್ ಬೇಕಾಗಿಲ್ಲ, ಎಕ್ಸ್ಪೀರಿಯನ್ಸು ಫ್ರೆಶರು. ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೊಟ್ಟೆ ಅಂದರೆ ಅಲ್ಲಿ ನಿಮಗೆ ಒಂದು 2,000 3,000 ಎಕ್ಸ್ಟ್ರಾ ಕೊಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಎಕ್ಸ್ಪೀರಿಯನ್ಸ್ ಒಂದು 6 ತಿಂಗಳು ಇತ್ತು ಅಂದರೆ ಕೊಡ್ತಾರೆ, ಫ್ರೆಶರ್ನು ತೊಗೋತಾರೆ. ಮತ್ತು ಇದು ಲೊಕೇಶನ್ ಬಂದು ಮಲ್ಲೇಶ್ವರಂ ಹತ್ರ. ಓಕೆ, ಮಲ್ಲೇಶ್ವರಂ ಬೆಂಗಳೂರು. ವರ್ಕಿಂಗ್ ಅವರ್ಸ್ ಬಂದು ಆಗ ಹೇಳ್ದಂಗೆ 9:30 6:00 ಮಂಡೇ ಟು ಸಾಟರ್ಡೆ. ಅಡಿಷ್ನಲ್ ಇನ್ಫಾರ್ಮೇಷನ್ಗೆ ಪಿಕ್ಕಿಂಗು, ಸ್ಕ್ಯಾನಿಂಗು, ಅದೇ ಬಾರ್ ಕೋಡ್ ಸ್ಕ್ಯಾನ್ ಮಾಡೋದು, ಅದು ಇವಾಗ ಪಾರ್ಸಲ್ ಬಂದಿರುತ್ತೆ ಅಥವಾ ಪ್ಯಾಕ್ ಮಾಡಿರ್ತೀರಾ, ಅದನ್ನು ಬಾರ್ ಕೋಡ್ ಸ್ಕ್ಯಾನ್ ಮಾಡೋದು ಮತ್ತು ಪಿಕ್ ಮಾಡ್ಕೊಳ್ಳೋದು ಐಟಮ್ಸ್ನ, ಅದು. ಮತ್ತು ಮೇಲು, ಸ್ಪೀಕ್ ತೋಡ ಇಂಗ್ಲೀಷು, ಪಿಕ್ಕಿಂಗ್, ಸ್ಕ್ಯಾನಿಂಗು ಇದೆ ಹಾಕೋರೆ. ಅದೇ ಇಲ್ಲಿ ಹೇಳ್ದಂಗೆ 15ರಿಂದ 18,000 ರೇಂಜ್ ಅಂತ ಇಲ್ಲಿ ಹಾಕಿದ್ದಾರೆ. ಮತ್ತು ಅದೇ ನಿಮ್ಗೆ ಇಂಟರ್ವ್ಯೂ ಹೋದರೆ ನಿಮಗೆ ಕ್ಲಿಯರಾಗಿ ಅವ್ರಿಗೆ ಹೇಳ್ಕೊಡ್ತಾರೆ. ನೆಕ್ಸ್ಟ್ ನೋಡೋದಾದರೆ ಮೂರನೇದು ಇಲ್ಲಿ ಮೂರನೇದು ಇದೆ ನೋಡಿ. ಇದು ಅಷ್ಟೇ ಪಿಕ್ಕರ್ ಪ್ಯಾಕರು. 20,000ರಿಂದ ಇದು 23,000 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಅಬ್ಬಿಗೆರೆ ಬಂದು ನಿಮಗೆ ಜಾಳಹಳ್ಳಿ ಹತ್ರ ಬರುತ್ತೆ. ಜಾಳಹಳ್ಳಿ ಮೆಟ್ರೋ ಇಂದ ಸ್ವಲ್ಪ ದೂರ ಆಗುತ್ತೆ, ಅಂದರೆ ನಿಯರೆಸ್ಟ್ ಸ್ವಲ್ಪ ಜಾಳಹಳ್ಳಿ ಮೆಟ್ರೋ ಅಂತಲೇ ಹೇಳ್ಬೋದು. ಜಾಳಹಳ್ಳಿ ಆ ಸೈಡ್ ಬರೋದು ಇದು. ಸೊ ಪಿಕ್ಕರ್ ಪ್ಯಾಕರು. ಮತ್ತು ಇದು ಕಂಪ್ನಿ ಬಂದು JKHR ಸೊಲ್ಯೂಷನ್ ಅಂತೇಳಿ. ಮತ್ತು ಇಲ್ಲಿ ಫ್ರೆಶರ್ ಅಂತ ಕೇಳಿದ್ದಾರೆ ಇವರು. ನೋ ಇಂಗ್ಲೀಷ್ ರಿಕ್ವೈರ್ಡ್, ಇಲ್ಲಿ ನಿಮಗೆ ಇಂಗ್ಲೀಷ್ ಏನು ಬೇಕಾಗಿಲ್ಲ. ಮತ್ತು 10th ಪಾಸ್ ಕೆಳಗಿತ್ತು ಅಂದರೆ ಸಾಕು, ಮೇಲ್ ಓನ್ಲಿ ಅಂತ ಕೇಳಿದ್ದಾರೆ. ಇದು ಶಿಫ್ಟ್ ಬಂದು ಇದು ಕಂಪ್ಲೀಟ್ಲಿ ನೈಟ್ ಶಿಫ್ಟ್ ಆಗಿರುತ್ತೆ. ಇದು ಡೇ ಶಿಫ್ಟ್ ಅಲ್ಲ, ನೈಟ್ ಶಿಫ್ಟ್. ಅಂದರೆ ಸಪೋಸ್ 6 ಗಂಟೆಯಿಂದ 3 ಗಂಟೆ ಆಗಿರ್ಬೋದು ಬೆಳಗಿನ ಜಾವ, ಅಥವಾ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ ಆಗಿರ್ಬೋದು, ಹಂಗಿರುತ್ತೆ. ಮತ್ತು ಇಂಟರ್ವ್ಯೂ ನೀವೇನಾದರೂ ಅಟೆಂಡ್ ಮಾಡಬೇಕಂದ್ರೆ 11 ಗಂಟೆಯಿಂದ 4 ಗಂಟೆಗಂತ ಹೋಗಿ, ಮಂಡೇ ಟು ಸಾಟರ್ಡೆ ಒಳಗೆ ಹೋಗಿ, ಸಂಡೇ ರಜೆ ಇರುತ್ತೆ. ಇಲ್ಲಿ ಜಾಬ್ ಅಡ್ರೆಸ್ ನೋಡಿದರೆ ಸಿಂಗಾಪುರ ಬಿಗ್ ಬಾಸ್ಕೆಟ್ ಅಂತ ಕೊಟ್ಟಿದ್ದಾರೆ. ಇದು ಬಿಗ್ ಬಾಸ್ ಅಂಡರಲ್ಲಿ ಬರುತ್ತೆ ನಿಮಗೆ. ಮತ್ತು ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಸ್ಯಾಲ್ರಿ ಬಂದು 20,000ದಿಂದ 23,000 ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಬೇಸ್ಡ್ ಆನ್ ಸ್ಕಿಲ್ಸ್, ಎಕ್ಸ್ಪೀರಿಯನ್ಸ್ ಆಗಲೇ ಹೇಳ್ದಂಗೆ. ಮತ್ತು ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು 10ನೇ ಕ್ಲಾಸ್ ಪಾಸ್ ಆಗಿರಬೇಕು ಅದು. ಮತ್ತು ವರ್ಕ್ ಅರೇಂಜ್ಮೆಂಟ್ ಬಂದು ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತೆ. ಇಲ್ಲಿ ಜೆಂಡರ್ ಬಂದು ಮೇಲ್ ಓನ್ಲಿ, ಹೆಂಗಸರಿಗಿಲ್ಲ, ಇದು ಗಂಡಸರಿಗೆ ಮಾತ್ರ ಇದು. ಮತ್ತು ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಏನು ಅಂತ ಲೊಕೇಶನ್ ಇಲ್ಲ. ಮತ್ತು ಲೊಕೇಶನ್ ಬಂದು ಅಬ್ಬಿಗೆರೆ ಅಂತ ಕೊಟ್ಟಿದ್ದಾರೆ. ವರ್ಕಿಂಗ್ ಅವರ್ಸ್ ಬಂದು ನೈಟ್ ಶಿಫ್ಟ್ ಮಾತ್ರ, ಆಗಲೇ ಹೇಳ್ದಂಗೆ ರಾತ್ರಿ 9ರಿಂದ 3 ಗಂಟೆ ಇರುತ್ತೆ, ಇಲ್ಲಾಂದ್ರೆ 6 ಗಂಟೆಯಿಂದ 3 ಗಂಟೆ ಹಂಗಿರುತ್ತೆ. ಸೊ ಅಡಿಷ್ನಲ್ ಇನ್ಫಾರ್ಮೇಷನ್ ಬಂದು ಪಿಕ್ಕಿಂಗ್ ಆ್ಯಂಡ್ ಪ್ಯಾಕಿಂಗ್ ಗ್ರೋಸರಿ ಐಟಮ್ಸ್ ಇನ್ ಸ್ಟೋರು. ಇದು ಒಂದು ಅಂಗಡಿ ಅಥವಾ ಸ್ಟೋರು, ಅಥವಾ ಅಲ್ಲಿ ನಿಮಗೆ ಏನು ಇಂಟರ್ನಲ್ ಇರುತ್ತೆ, ಇಲ್ಲಾಂದರೆ ಅಲ್ಲಿಂದ ಹೋಗಿ ಪಿಕ್ಕಿಂಗ್ ಮಾಡ್ಕೊಬೋದು, ಪ್ಯಾಕಿಂಗ್ ಮಾಡೋದು, ಆ ಥರ ಐಟಮ್ಸ್ ಇರುತ್ತೆ. ಮತ್ತು ಇಲ್ಲಿ ಹೆಚ್ಚಿನ ಮಾಹಿತಿಗೆ ಅವ್ರು ಕಾಲ್ ಮಾಡಿ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಾಲ್ ಮಾಡಿ, ಅವ್ರು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ. ಮತ್ತು ಇದು ಯಾವುದೇ ರೀತಿ ಪೇ ಮಾಡಬೇಡಿ ಅಮೌಂಟು. ಇನ್ನೊಂದು ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಯಾವುದೇ ಜಾಬಕ್ಕೂ ಅಮೌಂಟ್ ಕೇಳಲ್ಲ ಎಲ್ಲೂ. ಮತ್ತು ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ಯಾರಿಗೂ ಕೊಡೋಕೆ ಹೋಗಬೇಡಿ. ಓಕೆ, ಯಾರು ಕೇಳಿದ್ರು 1 ರೂಪಾಯಿನೂ ಕೊಡಬೇಡಿ. ಮತ್ತು ಇದು ಪ್ಯಾಕಿಂಗ್ ಮತ್ತು ಹೆಲ್ಪರು. ಇದು ಬಂದು ನೋಬೋ ನಗರ್ ಬೆಂಗಳೂರು. ಓಕೆನಾ. ಇದು ಬಂದು ಫ್ರೆಶರ್ ಕೇಳಿದ್ದಾರೆ. ಇಲ್ಲಿ ಸ್ಪೀಕ್ ತೋಡ ಇಂಗ್ಲೀಷ್ ಅಂತ ಕೇಳಿದ್ದಾರೆ. ಮತ್ತು ಇದು ಕಂಪ್ನಿ ಬಂದ್ಬಿಟ್ಟು ಝೆಪ್ಟೋ. ಇದು 10th ಪಾಸ್ ಆಗಿದ್ರೆ ಸಾಕು, ಮೇಲ್ ಓನ್ಲಿ ಅಂತ ಕೇಳಿದ್ದಾರೆ. ಇಲ್ಲಿ ಜಾಬ್ ಟೈಮಿಂಗ್ಸ್ ಬಂದು ಇದು ಕಂಪ್ಲೀಟ್ಲಿ ರೊಟೇಷನಲ್ ಶಿಫ್ಟ್ ಆಗಿರುತ್ತೆ. ಇಂಟರ್ವ್ಯೂ ಟೈಮಿಂಗ್ಸ್ ಬಂದು ಸೇಮ್ 11 ಗಂಟೆಯಿಂದ 4 ಗಂಟೆಗಂತ ಅಟೆಂಡ್ ಮಾಡ್ಬೋದು. ಇದು ಬಂದು ಜಾಬ್ ಅಡ್ರೆಸ್ ಬಂದು ನೋಬೋ ನಗರು.
ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ನೀವು. ಸ್ಯಾಲ್ರಿ ರೇಂಜ್ 17,000ದಿಂದ 22,000 ಅಂತ ಕೊಟ್ಟಿದ್ದಾರೆ. ಸೇಮ್ ಬೇಸ್ಡ್ ಆನ್ ಸ್ಕಿಲ್ಸ್ ಆಗಲೇ ಹೇಳ್ದಂಗೆ. ಎಜುಕೇಷನ್ ರಿಕ್ವೈರ್ಮೆಂಟು 10ನೇ ಕ್ಲಾಸ್ ಪಾಸ್ ಆಗಿರ್ಬೇಕು, ಮತ್ತು ಗಂಡಸರಿಗೆ ಮಾತ್ರ ಇದು. ವರ್ಕ್ ಬಂದು ವರ್ಕ್ ಫ್ರಮ್ ಹೋಮ್ ಅಲ್ಲ, ಇದು ವರ್ಕ್ ಫ್ರಮ್ ಆಫೀಸ್ ಕಂಪ್ಲೀಟ್ಲಿ, ಮೇಲ್ ಓನ್ಲಿ. ಮತ್ತು ಲೊಕೇಶನ್ ನೋಬನಗರ್ ಅಂತ ಹಾಕಿದ್ದಾರೆ ನೋಡಿ. ಇದು ವರ್ಕಿಂಗ್ ಅವರ್ಸ್ ಬಂದು ರೊಟೇಷನಲ್ ಶಿಫ್ಟು, ಓಕೆನಾ. ಸೊ ಕೆಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಪ್ಲೈ ಮಾಡಿ. ಇನ್ ಕೇಸ್ ಹೇಳ್ದಂಗೆ ಯಾವುದೇ ಕಾರಣಕ್ಕೆ ದುಡ್ಡು ಕೊಡಬೇಡಿ, 1 ರೂಪಾಯಿನೂ ಯಾರು ಕೇಳಲ್ಲ. ಅವರು ಕೇಳ್ತಿದ್ದಾರೆ ಅಂದರೆ ಅದು ಸ್ಕ್ಯಾಮ್, ಅದರಿಂದ ದಯವಿಟ್ಟು ಹಿಂದೆ ಬಂದ್ಬಿಡಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಪ್ಯಾಕಿಂಗ್ ಹೆಲ್ಪರ್ ಅಂತ ಕೇಳಿದ್ದಾರೆ. ಇದು ಬಂದು ನಿಮಗೆ ಶಿವಾಜಿನಗರ, ಓಕೆ, ಶಿವಾಜಿನಗರ ಈ ಕಡೆ ಬೆಂಗಳೂರು ಸೌತ್ ಯಾರಿದ್ದೀರೋ ಅವರಿಗೆ ಇದು ಹೆಲ್ಪ್ ಆಗುತ್ತೆ. ಶಿವಾಜಿನಗರ ಹತ್ರ ಇದು ಬರುತ್ತೆ. ಇದು ಬಂದು ಕಂಪ್ಲೀಟ್ಲಿ ಫ್ರೆಶರು, ಓಕೆಗೆ. ಮತ್ತು ಸ್ಪೀಕ್ ತೋಡ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಇದು ಸ್ಟಾಫ್ ಮ್ಯಾಟ್ರಿಕ್ಸ್ ಹೈರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಕಂಪ್ನಿ ಅಂಡರ್ ಬರುತ್ತೆ ಇದು. ಮತ್ತು ಇದು ಜಾಬ್ ಟೈಮಿಂಗ್ಸ್ ಬಂದು 9:30ಯಿಂದ 6:30, ಮಂಡೇ ಟು ಸಾಟರ್ಡೇ ಇದೆ. ಮತ್ತು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಂದ್ರೆ ನೀವು 11 ಗಂಟೆಯಿಂದ 4 ಗಂಟೆ ಒಳಗೆ ಹೋಗಿ ಅಟೆಂಡ್ ಮಾಡ್ಕೊಬೇಕು. ಮತ್ತು ಜಾಬ್ ಅಡ್ರೆಸ್ ನೋಡೋದಾದ್ರೆ ಇದು ತೆಲಂಗಾಣ ಅಂತ ಕೊಟ್ಟಿದ್ದಾರೆ, ಮೋಸ್ಟ್ಲಿ ರಾಂಗ್ ಇರಬೇಕು. ಇದು ಶಿವಾಜಿನಗರ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡೋಣ ಕಾಲ್ ಮಾಡಿ. ಇನ್ ಕೇಸು ನೀವೇನೋ ಹೈದ್ರಾಬಾದ್ ಹೋಗೋಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರು ಓಕೆ, ಇಲ್ಲ ಮೋಸ್ಟ್ಲಿ ರಾಂಗ್ ಏನೋ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಯಾಲ್ರಿ ರೇಂಜ್ 18,000ದಿಂದ 24,000 ಅದು ಇದು ಕೊಟ್ಟಿದ್ದಾರೆ. ಲೊಕೇಶನ್ ಶಿವಾಜಿನಗರ ಅಂತಲೇ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಇದು ಶಿವಾಜಿನಗರಕ್ಕೆ ಬರುತ್ತೆ. ಇಲ್ಲಿ ವರ್ಕಿಂಗ್ ಅವರ್ಸ್ ನೋಡೋದಾದ್ರೆ ಬೆಳಗ್ಗೆ 9:30ಯಿಂದ 6:30 ಸೇಮು, ಓಕೆ. ನಾನು ಲಿಂಕ್ ಕೊಟ್ಟಿರ್ತೀನಿ, ಇದು ಕೂಡ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಒನ್ ನೋಡೋದಾದ್ರೆ ಇಲ್ಲಿ ಪ್ಯಾಕಿಂಗ್ ಹೆಲ್ಪರ್ ಅಂತ ಕೇಳಿದ್ದಾರೆ. ಇದು ಕಂಬಿಪುರ, ಇದು ಹತ್ತತ್ರ ನಿಮಗೆ ಕೆಂಗೇರಿ ಹತ್ತತ್ರ ಬರುತ್ತೆ. ಕೆಂಗೇರಿಯಿಂದ ಬಿಡದಿ ಹೋಗ್ಬೇಕಾದ್ರೆ ಅಲ್ಲಿ ಲೆಫ್ಟ್ ಸೈಡ್ ಕಾಣಿಸುತ್ತೆ ನಿಮಗೆ ಮೆಟ್ರೋ, ಲಾಸ್ಟ್ ಮೆಟ್ರೋ ಕೆಂಗೇರಿ ಪರ್ಪಲ್ ಇಂದು ಲಾಸ್ಟ್ ಮೆಟ್ರೋ ಆದ್ಮೇಲೆ ಮುಂದಕ್ಕೆ ಹೋದ್ರೆ ಲೆಫ್ಟ್ ಸೈಡೆ ಕಂಬಳಿಪುರ. ಸೊ ಇಲ್ಲಿಗೆ ಇವ್ರಿಗೆ ಏನು ಕೇಳಿದ್ದಾರೆ ಅಂದರೆ ನೋ ಇಂಗ್ಲೀಷ್ ರಿಕ್ವೈರ್ಡ್, ಏನು ಇಂಗ್ಲೀಷ್ ಏನು ಬೇಕಾಗಿಲ್ಲ, 10ನೇ ಕ್ಲಾಸ್ ಪಾಸ್ ಆಗಿರತ್ತದೆ ಸಾಕು. ಸೇಮ್ ಜಾಬ್ ಟೈಮಿಂಗ್ಸ್ 9:30ಯಿಂದ 6:30 ಇರುತ್ತೆ. ಜಾಬ್ ಅಡ್ರೆಸ್ ಕಂಬಿಪುರ. ಇಲ್ಲಿ ನೋಡ್ಬೋದು ಸ್ಯಾಲ್ರಿ 15,000ದಿಂದ 17,500 ಅಂತ ಕೊಟ್ಟಿದ್ದಾರೆ. ಮತ್ತು ಎಜುಕೇಷನ್ ರಿಕ್ವೈರ್ಮೆಂಟ್ 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು. ಮತ್ತು ವರ್ಕ್ ಅರೇಂಜ್ಮೆಂಟ್ ವರ್ಕ್ ಫ್ರಮ್ ಆಫೀಸ್ ಇದು ಕಂಪ್ಲೀಟ್ಲಿ. ಇಲ್ಲಿ ಜೆಂಡರ್ ಕೇಳಿರೋದು ಅವರು ಮೇಲ್ ಮಾತ್ರ, ಹೆಂಗಸ್ರಿಗೆ ಇಲ್ಲ, ಇದು ಗಂಡಸ್ರಿಗೆ ಮಾತ್ರ. ಮತ್ತು ವರ್ಕಿಂಗ್ ಅವರ್ಸು ಸೇಮ್ 9:30ಯಿಂದ 6:30, ಮಂಡೇ ಟು ಸಾಟರ್ಡೇ ಇರುತ್ತೆ. ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಇದು ಕೂಡ ಅವರು HR ಕಾಲ್ ಮಾಡಿ ಯಾವುದೇ ಕಾರಣಕ್ಕೆ ದುಡ್ಡು ಕೊಡಬೇಡಿ. ಪದೇ ಹೇಳ್ತಾ ಇದ್ದೀನಿ, ಎಷ್ಟೊಂದು 3-4 ಸರಿ ಹೇಳ್ತೆ, ಯಾವುದೇ ಕಾರಣಕ್ಕೆ HR ದುಡ್ಡು ಏನು ಕೇಳಲ್ಲ. ಅವ್ರು ಕೇಳ್ತಿದ್ದಾರೆ ಅಂದರೆ ಇದು ಕಂಪ್ಲೀಟ್ಲಿ ಸ್ಕ್ಯಾಮು, ನಿಮ್ಮನ್ನ ಬಕ್ಕ ಮಾಡ್ತಿದ್ದಾರೆ ಅಂತ ಅರ್ಥ, ಓಕೆನಾ. ಯಾವುದೇ ಕಾರಣಕ್ಕೆ ದುಡ್ಡು ಕೊಡಬೇಡಿ. ಇಷ್ಟ ಆಗಿದ್ದು ಫ್ರೆಂಡ್ಸ್. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆದರೆ ಹೆಲ್ಪ್ ಮಾಡಿ. ಯಾರಿಗೆ ಜಾಬ್ ಹುಡುಕ್ತಿದ್ದಾರೋ ಅವ್ರಿಗೆ ದಯವಿಟ್ಟು ಕಳಿಸಿ. ಏನಕ್ಕಂದರೆ ನಾವು ಚೆನ್ನಾಗಿದ್ರೆ ಸಾಕಾಗಿಲ್ಲ, ನಮ್ಮ ಅಕ್ಕಪಕ್ಕ ಇರೋರು ಕೂಡ ಚೆನ್ನಾಗಿರಬೇಕು. ಹಂಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.